ಹೆಂಗೋ ನಮ್ಮ ಅಜ್ಜಿ ಮಂತಾಗೆ ಕುಂತೈತಪ್ಪ. ನಮ್ಮ ಅಜ್ಜಿ ತಾಗೆ ಯಾತನ ದುಡ್ಡು ಇಸ್ಕೊಂಡು ಹೋಗಿ ಅಂಗಡಿ ಮನೆಗೆ ತಗೊಬಂದು ತಿಂತೀನಪ್ಪ ನಾನು. ನಮ್ಮ ಅಜ್ಜಿ ತಾಗೆ ಇವಾಗ ಹೋಗಿ ದುಡ್ಡು ಇಸ್ಕೊಂತೀನಪ್ಪ ನಾನು. ಅಜಯ್ ಅಜಯ್ ದುಡ್ಡು ಕೊಡಾಜೆ. ಅಂಗಡಿ ಮಂತಾಗೆ ಯಾತನ ತಗೊಬಂದು ತಿಂತೀನಿ, ದುಡ್ಡು ಕೊಡಾಜೆ ನನಗೆ ತಿಂಬಾಕೆ. ಹೋಗಿಲ್ಲ ಮಂಜ, ನಂತಾವ ಎಲ್ಲ ಐತಲ್ಲ ಮಂಜ ದುಡ್ಡು. ನಂತಾವ ದುಡ್ಡು ಇದ್ದಿದ್ರೆ ಕೊಡ್ತಿರ್ಲಿಲ್ಲೇನು? ಇಲ್ಲ ಕಣಲ್ಲ ಪಾಪ, ನಂತಾವ ದುಡ್ಡು ಇಲ್ಲ ಕಣಪ್ಪ. ಅಲ್ಲ ಕಣಜೆ, ನೀನು ಹೆಂಗೆ ಹೇಳ್ತೀಯ ನೋಡು. ಅಂಗಡಿ ಮನೆಗಳಿಗೆ ಆತನ ತಗೊಂಡು ತಿನ್ಬೇಕಜೆ, ಕೊಡಾಜೆ ಆತನ ತಗೊಂಡು ತಿಂತೀನಿ. ನೀನು ಬುಟ್ಟಿ ಚೀಲದಾಗ ಇಕ್ಕೊಂಡಿರ್ತೀಯ, ಕೊಡಾಜೆ ದುಡ್ಡ. ಎಲೆ ಪಪ್ಪ, ನಂತಾವ ದುಡ್ಡು ಇದ್ದಿದ್ರೆ ನಾನು ಕೊಡ್ತಿರ್ಲಿಲ್ವೇನಲ್ಲ ನಿಮಗೆ. ನಾನೇನಾದ್ರೂ ನಿನಗೆ ಅಂಗಡಿ ಮನೆಯಾಗ ತಿಂಬೋದನ್ನ ಬೇಡ ಅಂತೀನಿ ಅಲ್ಲ ಮಂಜ. ನಾನು ತಾವಿಲ್ಲ ಕಣಲ್ಲ ಪಾಪ, ನಾನು ತಾವಿದ್ದಿದ್ರೆ ಕೊಡ್ತಿದ್ದೆ ಕಣಲ್ಲ ಮಂಜ. ಯೋಯ್ ಮಂಜ, ಯೋಯ್ ಮಂಜ, ಯಾಕಲ್ಲ ತಿಮ್ಮ ಮಂಜ ಮಂಜ ಅಂತ ಬತ್ತೀಯ? ಯಾಕೋ ಇಲ್ಲ ಕಣೋ ಮಂಜ, ಬಾರಲ್ಲ ಆಟ ಆಡಕ್ಕೆ ಹೋಗೋಣ. ಮಂತಾಗ ಏನು ಮಾಡ್ತೀಯ? ಬಾ ಆಟ ಆಡ್ಕೊಂಬರೋಣ ಹೋಗಿ. ಹೋಗ ನಿನ್ನ, ಈ ಬಿಸಿಲಾಗ ಯಾವನ ಆಟ ಆಡ್ತಾನೆ? ಅಯ್ಯಪ್ಪ ನೋಡು ಆಟ ಆಡಕ್ಕೆ ಕರೆಯೋದು. ಇಲ್ಲಪ್ಪ ನಾನು ಬರಲ್ಲ. ನಮ್ಮ ಅಜ್ಜಿ ತಾಯಿ ನಾನು ದುಡ್ಡು ಇಸ್ಕೊಂಡು ಅಂಗಡಿ ಮನೆಯಾಗ ಹೋಗಿ ತಿಂಬತ್ತತ್ತೀನಪ್ಪ. ನೀನು ಹೋಗು, ಆಟ ಆಡಂಗಿದ್ರೆ ಆಟ ಆಡ್ಕೆ ಹೋಗು, ನಾನು ಬರಲ್ಲಪ್ಪ ಬಿಸಿಲಾಗೆ. ಅಲ್ಲ ಕಣ್ರಲ್ಲ ತಿಮ್ಮ, ಮಧ್ಯಾಹ್ನ ಹೊತ್ನಾಗ ಆ ಬಿಸಿಲು ನೆತ್ತಿಗೆನೆ ಚೇವರ್ತೈತೆ ಕಣ್ರಲ್ಲ. ಉಂಡ್ರೆ ಒಟ್ಟು ಆ ಮಧ್ಯಾಹ್ನ ಹೊತ್ನಾಗ ಬಿಸಿಲಾಗಿ ಏನು ಆಟ ಆಡ್ತಿರಲ್ಲ ಹುಡುಗರ? ಮಧ್ಯಾಹ್ನ ಹೊತ್ನಾಗೂ ಮಂತಾವ ಇರೋಕ್ಕಾಗಲ್ಲ ಏನ್ರಲ್ಲ ನಿಮಗೆ? ಬೇಜಾರ ಆಗ್ತೈತೆ ಕಣಜೆ ಮಂತಾಗ ಇರೋಕೆ. ಅದಕ್ಕೆ ಯೋನನ ಆಟ ಆಡ್ಕೊಂಬರೋಣ ಅಂತ ಮಂಜುನ್ ತಾಗ ಬಂದೆ. ಮಂಜ ಬರಲ್ಲ ಅಂತ ಅಂದರೆ ನಾನಿನ್ನೆಲ್ಲೋಗನಜೆ. ಮಧ್ಯಾಹ್ನ ಹೊತ್ನಾಗ ಬೇಜಾರ ಆಗ್ತೈತೆ ಕಣಜೆ, ಮಂತಾಗ ಇರೋಕ್ಕಾಗಲ್ಲ. ಸರಿ ಬಿಡಜೆ, ಆಯಿತು, ಮಂತಾವನೇ ಇರ್ತೀವಿ, ಆಟ ಆಡೋಕೆ ಹೋಗಲ್ಲ ಹೇಳಜೆ. ಯೋಯ್ತಿಮ್ಮ, ನೀನು ಆಟ ಆಡಕ್ಕೆ ಹೋಗನು? ಆಟ ಆಡಕ್ಕೆ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ನಾನು ಅಜ್ಜಿದಾಗಿ ದುಡ್ಡು ಇಸ್ಕೊಂಡು ಹೋಗಿ ತಿಂಬಕ್ಕೆ ತತ್ತೀನಿ ಅಂತ ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ ಈ ತಿಮ್ಮ. ಹೋಗ ನಿನ್ನ ಹೋಗ. ಯಪ್ಪ ಹೋಗಿ ಅವ್ರ ಅಜ್ಜಿದಾಗಿ ದುಡ್ಡು ಇಸ್ಕೊಂಡು ಅಂಗಡಿ ಮನೆಯದು ತಿಂಬಕ್ಕೆ ತತ್ತಾನ ಅಂತ ನಾನು ಇಲ್ಲೇ ಇರ್ತೀನಂತೆ. ನನ್ನ ತಗೋ ದುಡ್ಡು ಐತಪ್ಪ, ನಮ್ಮ ಅಮ್ಮ ಏನೋ ಕೊಟ್ಟೈತಿ. ಏನು ನಿಮ್ಮ ಅಜ್ಜಿ ತಾಗ ಒಂದೆಲ್ಲ ದುಡ್ಡು ಇಸ್ಕೊಂಡು ತಿನ್ಬೋದು. ನಾನು ಹೋಗಿ ಅಂಗಡಿ ಮನೆಗಳು ತಗೊಂಡು ತಿಂತೀನಿ ಹೇಳಪ್ಪ. ಏನು ನಿಮ್ಮ ಅಜ್ಜಿ ದುಡ್ಡಾಗೆ ನೀನು ಒಬ್ಬನೇ ತಗೊಬಂದು ತಿನ್ನು, ನನಗೆ ಕೊಡ್ಬೇಕಾಗುತ್ತೆ ಅಂತ ಹಿಂಗೆ ಹೇಳ್ತಾನೆ ಈ ಮಂಜ. ಅಜ್ಜಿ ಅಜ್ಜಿ ಅಜ್ಜಿ, ಏಳೆ ಹುಡುಗ ಯಾಕಲ್ಲ ಮಂಜಾನ ಹಂಗೆ ಮುಳಿತೀಯಲ್ಲ? ಅಯ್ಯ ಅಯ್ಯ ಶಿವನೇ, ಯಾಕ ಮಂಜ? ನೋಡಜ ಮತ್ತೆ ತಿಮ್ಮಗೆ ಅವ್ರ ಅಮ್ಮಯ್ಯ ದುಡ್ಡು ಕಳ್ಸೈತಂತೆ ಅಂಗಡಿ ಮನೆಗೆ ತಿನ್ನು ಅಂತ. ನಿನ್ ಕೇಳಿದ್ರೆ ನಿನ್ ಕೊಡೋದೇ ಇಲ್ಲ. ಆ ತಿಮ್ಮ ನಾನಿವಾಗ ಹೋಗಿ ಅಂಗಡಿ ಮನೆಗಳ್ದು ತಗೊಂಡು ತಿಂತೀನಿ, ನೀನು ನಿಮ್ಮ ಅಜ್ಜಿ ತಗೊಳ್ದೇನೆ ಇಸ್ಕೊಂಡು ಹೋಗಿ ತಿನ್ನು ಅಂತ ಹೇಳ್ತಾನೆ. ನೋಡದೆ ನೀನು ನೋಡಿದ್ರೆ ದುಡ್ಡೇ ಕೊಡಲ್ವಲ್ಲದೆ. ಕೊಡದೆ ದುಡ್ಡ, ನನಗೆ ತಿಂಬಕ್ಕೆ ಬೇಕು, ಕೊಡದೆ. ಯೋಯ್ ಪಾಪ, ತಿಮ್ಮಣ್ಣ ತಿಮ್ಮಣ್ಣ, ನಂತಾವ ದುಡ್ಡಿಲ್ಲ ಕಣಪ್ಪ. ಒಂಡ್ರೆ ಒಟ್ಟು ನೀನು ತಿಂಬಕ್ಕೆ ಹೋಗ್ತೀಯಲ್ಲ, ಆವಾಗ ನಮ್ಮ ಮಂಜನ್ನು ಕರ್ಕೊಂಡು ಹೋಗಿ ನೀನು ತಿಂಬೋದ್ರಾಗೇನೆ ಒಂದೀಟು ನಮ್ಮ ಮಂಜುಗೂ ಕೊಡಪ್ಪ. ನಂತಾವ ದುಡ್ಡಿಲ್ಲ ಕಣಪ್ಪ, ದುಡ್ಡಿದ್ದಿದ್ರೆ ನಮ್ಮ ಮಂಜುಗೆ ಕೊಡ್ತಿದ್ನಪ್ಪ. ತಿಮ್ಮಣ್ಣ ನೀನು ತಿಂಬೋದ್ರಾಗೇನೆ ಒಂದೀಟು ನಮ್ಮ ಮಂಜುಗೆ ಅದ್ರಾಗೆ ಕೊಡಪ್ಪ. ಹೇಳಾಜೆ, ಕೊಡ್ತೀನಿ ಹೇಳು. ನಾನು ಮಂಜು ಕೊಡೋಕ್ಕಿಲ್ಲೇನು? ಕೊಡ್ತೀನಿ ಕಣಾಜೆ. ಒಂದ್ರ ಒಟ್ಟು ಇವಾಗ ಬಿಸಿಲೈತೆ, ಬಿಸಿಲಾಗಿನ ಯಾರು ಹೋಗ್ತಾರೆ ಬಿಡಾಜೆ. ಅದಕ್ಕೇನೆ ಇಲ್ಲೇ ಮಂತಾಗೆ ನಾನು ಮಂಜ ಇದ್ದು ಆಮೇಲೆ ಹೋಗಿ ಇಬ್ಬರು ಅಂಗಡಿ ಮನೆಗೆ ತಿಂತೀವಿ ಅಜಯ್. ಅದಕ್ಕೆ ಅಜಯ್ ಬಿಸಿಲೈತೆ, ಯಾತನ ಕತೆನ ಯಾತನ ಹೇಳಜೆ. ನಾನು ಮಂಜ ಇಲ್ಲೇ ಮಂತಾವ ಇದ್ದು ಕೇಳ್ತೀವಿ ಅಜಯ್, ಏನನ ಕತೆ ಹೇಳಜಯ್. ಕತೆ ಎಲ್ಲಲ್ಲ ಗೊತ್ತೈತೆ ಪಾಪ ನನಗೆ, ಯಾತನ ಆಗಲಿ ಬರಲ್ಲ ಪಾಪ, ಹೇಳ್ತೀನಿ ಎಲ್ಲ ಕುತ್ಕ ಬರಲ್ಲ. ಯೋಯ್ತಿಮ್ಮ ಬಾರಲ್ಲ ಕುತ್ಕ. ಅಜ್ಜಿ ಅಜ್ಜಿ ಯಾತನ ಕತೆ ಹೇಳ ಅಜಯ್. ಯೋಯ್ ಮಂಜ
ಎಲ್ಲರೂ ಅಜ್ಜರ್ನ ಕತೆ ಹೇಳ್ರಿ ಅಂತ ಕೇಳ್ತಾರೆ ಅಜ್ಜರ್ನ. ನಾವು ಈ ಅಜ್ಜರಿಗೆ ಇನ್ನೂ ಕಾಲದಾಗೆ ಮದುವೆ ಎಲ್ಲ ಹೆಂಗ್ ಮಾಡಿದ್ರು ಅಂತ ತಿಳ್ಕೊಂಬನ್ಕಣಲ್ಲ ಮಂಜ. ಕತೆ ಏನು ಬೇಡ ಸುಮ್ಮನಿರು. ಈ ಅಜ್ಜರಿಗೆ ಇನ್ನೂ ಕಾಲದಾಗ ಮದುವೆ ಹೆಂಗ್ ಮಾಡ್ತಿದ್ರು ಅಂತ ಕೇಳನ್ಕಂಡ್ಲ ಮಂಜ. ಅಜಯ್ ಅಜಯ್ ಕತೆ ಏನು ಬೇಡ ಕಣಜೆ. ನಿಮ್ಮ ಕಾಲದಾಗೆ ನೀವೆಲ್ಲ ಮದುವೆ ಹೆಂಗ್ ಆಗ್ತಿದ್ರ ಅಜಯ್? ಎಲೆ ಹುಡುಗರ ಎಂತಾವ್ ಕೇಳ್ತೀರಿ ನೋಡ್ರ ನೀವು. ಯಾಕ್ರಲ್ಲ ನಿಮ್ಗೆ ಆ ಮದುವೆ ಸುದ್ದಿ? ಈ ವಯಸ್ಸಿಗೇನೆ ಅವಾಗೇನೆ ಮದುವೆದು ಹೇಳ್ಬೇಕಂತೆ, ಮದುವೆದು. ಎಂತಾವ್ ಕೇಳ್ತೀರಿ ನೋಡ್ರಲ್ಲ ಹುಡುಗರ ನೀವು. ಅಜಯ್ ಯೋಳ ಅಜಯ್, ನೀನು ತಾತ ಹೆಂಗ್ರಜೆ ಮದುವೆ ಆಗಿದ್ದು ಯೋಳ ಅಜಯ್. ಅದೇ ಕಣ್ರಲ್ಲ ಹುಡುಗರ, ಆವತ್ತಿನ ಕಾಲದ ಮದುವೆ ಅಂತ ಅಂದರೆ ಇವತ್ತಿನವರು ಹಂಗೆ ಮಾಡೋಕ್ಕಾಗಕ್ಕಿಲ್ಲ ಬಿಡಲ್ಲ ಹುಡುಗರ. ಆವತ್ತಿನ ಕಾಲದಾಗೆ ಮದುವೆ ಅಂತ ಅಂದರೆ 2 ತಿಂಗಳು 3 ತಿಂಗಳು ಮುಂಚೆನೆ ಎಲ್ಲ ದವಸ ಧಾನ್ಯಗಳನ್ನ ರೆಡಿ ಮಾಡ್ಕೊಂಬರು ಕಂಡ್ರಲ್ಲ. ಆವತ್ತು ಮದುವೆಗೆ ಎಲ್ಲ ಸಾಪ್ರ ಹಾಕೋದೇನು, ಎಲ್ಲ ಮನೆಗೆ ಬಣ್ಣ ಸುಣ್ಣ ಒರೆಸೋದೇನು, ಇಂಥವೆಲ್ಲ ಬೋಲ್ ಮಾಡ್ಸೋರು ಕಂಡ್ರಲ್ಲ ಹುಡುಗರ. ಅವಾಗೆಲ್ಲ ಮದುವೆಗೆ ಎಲ್ಲ ಹೆಣ್ಣಾರವ್ರಿಗೆ ಗಣ್ಣಾರು ಗಾಡಿ ಹುಡ್ಕೊಂಬರೋರು ಕಂಡ್ರಲ್ಲ ಹುಡುಗರ. ನಿಮ್ಮ ತಾತಾರು ಇಲ್ಲಿದ್ದ ಹಳ್ಳಿಯಾಗಿದ್ದ ಒಂದು 100 ಎತ್ತಿನ ಗಾಡಿ ಅವಕ್ಕೆಲ್ಲ ಎತ್ತನ್ನ ಕಟ್ಕೊಂಡು ಜನನ ಕರ್ಕ ಬಂದಿದ್ರು ಕಂಡ್ರಲ್ಲ ಪಾಪ. ಹೊಸಿ ಜನ ಸಿಕ್ಕಾಪಟ್ಟೆ ಜನ. ಆವತ್ತಿನ ಕಾಲದಾಗೆ ಎಲ್ಲ ಪಲ್ಲದ ಗಟ್ಲೆ ಕಂಡ್ರಲ್ಲ ಹುಡುಗರ. ಮದುವೆನಾಗೆ ಬೇಯಿಸಾಕ್ತಿದ್ದು ಎಲ್ಲ ಬಂದಿರೋ ಜನಕ್ಕೆ ಊಟ ಮಾಡ್ಕೊಂಡು ಹೋಗಕ್ಕೆ. ಹೊಸಿ ನಿಮ್ಮ ತಾತ ಒಳ್ಳೆಯಾಗೇನೆ ಆವಾಗ ದೊಡ್ಡ ಬೇಸಾಯಗಾರ ಕಣ. ಚೆನ್ನಾಗೆಲ್ಲ ಬೇಸಾಯ ಎಲ್ಲ ಮಾಡ್ತಾನಂತ ಹೇಳಿ ನಮ್ಮ ಅಪ್ಪಯ್ಯಗೇನೆ ಈ ಒಳ್ಳೆಯರೇನೆ ಅದೇ ಆ ಭೀಮಣ್ಣರ ಅಪ್ಪಯ್ಯ ಎಲ್ಲ ಹೇಳಿ ಕೊಡ್ಸೈತೆ ಕಣ್ಲ ಈ ಮನೆಗೆ. ಹೊಸಿ ಈ ಮನೆನಾಗೆ ಬೋಲ್ ಬೇಸಾಯ ಮಾಡಾರಂತೆ, ಅದಕ್ಕೆ ನನ್ನ ಕೊಟ್ಟು ಮದುವೆ ಮಾಡಿದ್ರು ಕಂಡ್ರಲ್ಲ ಪಾಪ. ಆವತ್ತಿನ ಕಾಲದಾಗೆ ಎಲ್ಲ ಎತ್ತು ಗಾಡಿಯಾಗೆಲ್ಲ ಈ ಎಳ್ಳೆಯರೆಲ್ಲ ಬಂದಿದ್ರು. ನಮ್ಮ ಅಪ್ಪರವು 3 ಬಣವಿ ಎಲ್ಲ ಉಳ್ಳೆ ಎಲ್ಲ ಎತ್ತುಗಳಿಗೆ ಹಾಕಿ ಮೇಯಿಸ್ಬಿಟ್ಟಿದ್ರು ಕಂಡ್ರಲ್ಲ. ಅಷ್ಟು ದನ ಎತ್ತು ಎಲ್ಲ ಗಾಡಿ ಹುಡ್ಕೊಂಡು ಬಂದಿದ್ರು. ನಮ್ಮ ಮದುವೆನಾಗೆ ಎಲ್ಲ ನಾವು ಒಂದು 2 ಪಲ್ಲ ಅನ್ನನ ಬೇಯಿಸಿ ಉಂಬಕ್ಕಿಕ್ಕಿರು ಕಂಡ್ರಲ್ಲ. ಅಷ್ಟು ಜನ ಎಲ್ಲ ನೆಂಟರು ಜಾಸ್ತಿ ನೋಡು. ಅವಾಗೆಲ್ಲ ಮದುವೆಗೆ ವಾರ 10 ದಿನ ಇದ್ದಂಗೆ ಸಂಬಂಧಿಕರೆಲ್ಲ ಮನೆಗೆ ಬರೋರು ಕಂಡ್ರಲ್ಲ. ಈಗ ಎಲ್ಲಪ್ಪ ಮದುವೆ ನಾಳೆ ಅಂದರೆ ಅದೆಲ್ಲೋ ತಗೊಂಡೋಗಿ ಯಾವುದೋ ಕಾಣದೂರಾಗ ಮದುವೆ ಮಾಡ್ತಾರೆ. ಅದೆಂಥದ ಚೊಕ್ಕುಟ್ರೆ ಅಂತೆ, ಚೊಕ್ಕುಟ್ರೆಗೆ ಮದುವೆಗಳು ಮಾಡ್ತಾರೆ. ಎಲ್ಲ ಸಂಬಂಧಿಕರು ಆ ಚೊಕ್ಕುಟ್ರಿಗೇನೆ ಬೋಗ್ತಾರಂತೆ. ಇಲ್ಲಿ ಮನೆಗೂ ಬರಲ್ಲ, ಮದುವೆ ಪೂರೈಸ್ಕೊಂಡು ಎಲ್ಲ ಅಲ್ಲಿದ್ದ ಹಂಗೆ ಹೋಗ್ತಾರೆ ಕಂಡ್ರಲ್ಲ ಪಾಪ. ಇವತ್ತಿನ ಕಾಲ ಮದುವೆ ಹಂಗೈತೆ ನೋಡ್ರಲ್ಲ. ಅಲ್ಲ ಕಣಾಜಿ, ನಿನ್ನ ತಾತ ಯಾವಾಗ ನೋಡ್ತು? ನೀನು ತಾತನ ಯಾವಾಗ ನೋಡ್ದಾಜಿ? ನಿಮ್ಮ ತಾತನ ನೋಡಿದ್ದು ನಾನು ಮದುವೆ ಆಗೆ ಕಣ್ಲ ಪಾಪ. ಓಸಿ ನಿಮ್ಮ ತಾತನ್ನ ನನಗೆ ಮದುವೆ ಆಗೆ ನೋಡ್ಲ ತೋರಿಸಿದ್ದು, ಅಲ್ಲೇವರೆಗೂ ನಿಮ್ಮ ತಾತನ್ನ ನೋಡಿಲ್ಲ ಕಣ ಪಾಪ ನಾನು. ಅಲ್ಲ ಕಣಾಜಿ, ನೀನು ಮದುವೆ ಆಗ್ಬೇಕಾರೇನೆ ಆ ತಾತನ್ನ ನೋಡಿದ್ದು ಹಂಗಾರೆ ಅಲ್ಲೇವರೆಗೂ ನೋಡೇ ಇಲ್ಲ. ಮತ್ತೆ ನೀನು ಹೆಂಗಾಜಿ ಆ ತಾತನ್ನ ಒಪ್ಕೊಂಡು ಮದುವೆ ಆದೆ? ಅಯ್ಯೋ, ಆವತ್ತಿನ ದಿನ ಹಂಗೆ ಕಣ್ರಪ್ಪ ಮದುವೆ ಎಲ್ಲ ಮಾಡ್ತಿದ್ದು. ಮದುವೆ ದಿನ ತಾಳಿ ಕಟ್ಟ ಗಂಡನ್ನ ತೋರ್ಸೋರು ಕಂಡ್ರಲ್ಲ ಪಾಪ. ಆವತ್ತೆಲ್ಲ ಹಂಗೇ ನಡೀತಿತ್ತು. ಆದರೆ ಇವಾಗ ಅದೆಲ್ಲ ಬದಲಾಗೈತೆ ನೋಡ್ರಲ್ಲ ಹುಡುಗರ. ಇವತ್ತಿನ ಕಾಲ ಹೆಂಗೈತೆ ಅಂತ ಅಂದರೆ ಹೊಸಿ ಹುಡುಗ ಹುಡುಗಿನೇ ಒಪ್ಪಿ ಅಪ್ಪ ಅಮ್ಮಗೆ ಬಂದು ನೋಡಪ್ಪ ನಾನು ಮದುವೆ ಆಗ ಹುಡುಗ ಇವನೇ ಅಂತ ಹೇಳಿ ತೋರಿಸ್ತಾರೆ ಕಂಡ್ರಲ್ಲ. ಹೊಸಿ ನಮ್ಮ ಕಾಲದಾಗೆ ಹಿಂಗೆಲ್ಲ ಇರಲಿಲ್ಲ ನೋಡು. ನಮ್ಮ ಅಪ್ಪ ಅಮ್ಮಗಳೇನೆ ನೋಡಮ್ಮ ನಿನ್ನ ಮದುವೆ ಆಗ ಹುಡುಗ ಇವನೇ ಅಂತ ಹೇಳಿ ಮದುವೆ ದಿನ ತೋರಿಸೋರು. ಆದರೆ ಇವಾಗ ನೋಡ್ರಲ್ಲ ಅದು ಎಲ್ಲ ಉಲ್ಟಾ ಆಗ್ಬಿಟ್ಟೈತೆ ಕಣ್ರಲ್ಲ. ಮದುವೆ ಆಗ ಹುಡುಗ ಹುಡುಗಿನೇ ಅಪ್ಪ ಅಮ್ಮಗೆ ಹೇಳ್ತಾರೆ, ನೋಡಮ್ಮ ನಾನು ಮದುವೆ ಆಗ ಹುಡುಗ ಇವನೇ ಅಂತ ಹೇಳಿ ಹೇಳ್ತಾರೆ ಕಣ್ರ ಇವತ್ತಿನ ಕಾಲದಾಗಿ. ಹೇಳಾಜೆ, ನಿಮ್ಮ ಕಾಲದಾಗ ಮದುವೆನೇ ಚಂದಾಗಿರ್ತೈತೆ ಹೇಳಾಜೆ ಹಂಗಾರೆ. ಕಣ್ರಲ್ಲ ಪಾಪ, ಇವತ್ತಿನ ಕಾಲದ ಮದುವೆ ಆವತ್ತಿನ ಕಾಲದಾಗ ಮಾಡ್ತಿದ್ರಲ್ಲ ಹಂಗೆಲ್ಲ ಮಾಡೋಕ್ಕಾಗಲ್ಲ ಕಣ್ರಲ್ಲ. ಆವತ್ತಿನ ಕಾಲದ ಮದುವೆ ಅಂತ ಅಂದರೆ
ಎಲ್ಲಾನು ಸಂಬಂಧಿಕರು ಊರಿನ ಜನ ನೆಂಟರು ನೀಷ್ಟ್ರು ಎಲ್ಲ ಹೆಂಗೆ ಬಂದು ಮದುವೆ ಮಾಡೋರು ಕಂಡ್ರಲ್ಲ. ಇವತ್ತಿನ ದಿನದಾಗೆ ಬರೀ ಮದುವೆ ಮನೆಯವರೇ ಮದುವೆ ಮಾಡಬೇಕು ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ ಕಂಡ್ರಲ್ಲ. ಅದೆಲ್ಲೋ ತಗೊಂಡೋಗಿ ಮದುವೆ ಮಾಡ್ತಾರೆ, ಅಲ್ಲಿಗೆಲ್ಲ ಹೋಗ್ತಾರೆ, ಅಲ್ಲಿದ್ದ ಎಲ್ಲ ಹಂಗೆ ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ. ಯಾರೂ ಮದುವೆ ಮನೆಗೆ ಬರೋಲ್ಲ ಕಂಡ್ರಲ್ಲ ಹುಡುಗರ. ಹೊಸ ಮದುವೆ ಅಂತ ಅಂದರೆ ಎಲ್ಲ ನೆಂಟರು ನಿಷ್ಟ್ರು ಸಂಬಂಧಿಕರು ಬಂಧು ಬಳಗ ಹಳ್ಳಿಯರು ಎಲ್ಲ ಶೇರ್ ಮಾಡಿದರೆ ಮದುವೆ ಬೋರ್ ಚೆಂದಾಗಿರ್ತೈತೆ ಕಂಡ್ರಲ್ಲ ಹುಡುಗರ. ಎಲ್ಲ ಇವತ್ತಿನ ಕಾಲದಾಗೆ ಅದೆಲ್ಲ ಇಲ್ದಂಗೆ ಆಗೈತೆ ಕಂಡ್ರಲ್ಲ ಹುಡುಗರ. ಅಲ್ಲ ಕಣಾಜಿ, ಅವತ್ತಿನ ಕಾಲದಾಗೆ ಮದುವೆ ಅಂತ ಅಂದರೆ ಎಲ್ಲ ಹಂಗಾರೆ ತುಂಬ ಜನ ಸೇರೋರೇನಾರೇನಾಜಿ? ಹ್ಞೂ ಕಂಡ್ರಲ್ಲ ಹುಡುಗರ, ಆವತ್ತಿನ ಕಾಲದ್ದು ಮದುವೆ ಅಂತ ಅಂದರೆ ಹಂಗೆಲ್ಲ ಜನ ತುಂಬಿರೋರು ಕಂಡ್ರಲ್ಲ. ಎಲ್ಲ ಅಣ್ಣ ತಮ್ಮಗಳಂತೆ ನೆಂಟರು ನಿಷ್ಟ್ರಂತೆ ಬಂದು ಬಳಗ ಹಳ್ಳಿಯರು ಪಳ್ಳೆಯರು ಎಲ್ಲ ಮದುವೆ ಮನೆ ತುಂಬಿರೋರು. ಮದುವೆ ಇನ್ನೂ ವಾರ ಇದ್ದಂಗೆನೆ ಎಲ್ಲ ಸಂಬಂಧಿಕರು ಅಣ್ಣ ತಮ್ಮಗಳು ನೆಂಟರು ನಿಷ್ಟ್ರು ಬಂದು ಮಂತಾವಯ ಬಂದು ಮದುವೆ ಕೆಲಸ ಎಲ್ಲ ಮಾಡೋರು ಕಂಡ್ರ. ಇವತ್ತಿನ ಕಾಲದಾಗೆ ಅಂಥದ್ದು ಯಾತೂ ಇಲ್ಲ. ಆವಾಗೆಲ್ಲ ಮದುವೆ ಅಂತಂದ್ರೆ ಪಲ್ಲದ ಕಟ್ಲೆ ಉಂಬಕ್ ಮಾಡ್ತಿದ್ದಿದ್ದು. ಅನ್ನನ 2 ಪಲ್ಲ 3 ಪಲ್ಲ ಬೇಯಿಸಿ ಉಂಬಕ್ಕಿಕ್ಕರು. ಇವತ್ತಿನ ಕಾಲದಾಗೆ ಮದುವೆ ಅಂತಂದ್ರೆ ಒಂದು ಪಲ್ಲಲ್ನ 50 kg ಅನ್ನ ಮಾಡಿದ್ರು ಓಡೋಗುತ್ತೆ. ಅಂಥ ಕಾಲ ಬಂದ್ಬಿಟ್ಟೈತಿ. ಎಲ್ಲ ಜನ ಸೂಕ್ಷ್ಮ ಆಗ್ಯಾರ ಕಣ ಪಾಪ. ಮೊದ್ಲಂಗೆಲ್ಲ ಮದುವೆಗೆ ಜನನೂ ಬರಲ್ಲ, ಮೊದ್ಲಂಗೆ ಮದುವೆನೂ ಮಾಡಲ್ಲ. ಈಗೆಲ್ಲ ಮದುವೆಗಂತ ಬಂದರು ಅಲ್ಲಿದ್ದ ಹಂಗೇ ಹೋಗ್ತಾರೆ. ಒಂದಿನನೂ ಇರಲ್ಲ ಕರೆಕ್ಟಾಗಿ ಮದುವೆಗೆ ಬಂದು. ಅದೇ ಅಂಥದಪ್ಪ ರಿಪಕ್ಷನ್ನ ಯಾತ ಮಾಡ್ತಾರಂತೆ, ಅದಕ್ಕೆ ಬರ್ತಾರಂತೆ. ಇಲ್ಲ ಯಾತನ ಮುಹೂರ್ತಕ್ಕೆ ಬರ್ತಾರಂತೆ, ಮುಹೂರ್ತಕ್ಕೆ ಬಂದು ಹಂಗೆ ಹೋಗ್ತಾರಂತೆ. ನಮ್ಮ ಕಾಲದಾಗೆ 7-8 ದಿನಗಟ್ಲೆ ಇರೋರು ಕಂಡ್ರಲ್ಲ ಪಾಪ. ಇವತ್ತು ಯಾರ ಇರ್ತಾರೆ ಮದುವೆಯಾಗಿ ವಾರಾಂಗಟ್ಲೆ ಯಾರು ಇರಲ್ಲಪ್ಪ. ನೀವಳಾಜಿ ನಿಮ್ಮ ಕಾಲದ ಮದುವೆನೇ ಚೆನ್ನಾಗಿರ್ತೈತೆ ಕಣಾಜಿ. ಇವಾಗಿಂದೆಲ್ಲ ನಾವು ನೋಡ್ತೀವಲ್ಲಾಜಿ. ನೀನು ಹೇಳ್ದಂಗೆಲ್ಲ ಏನು ಇರಲ್ಲ ಕಣಾಜಿ. ಇವಾಗ ಮಾಡೋ ಮದುವೆಗಳು ನಿಮ್ಮ ಕಾಲದ ಮದುವೆಗಳೇ ಚಂದ ಹೇಳಾಜಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಕಾಲದಾಗಿರೋ ಮದುವೆಗಳು ಈಗಿನ ಕಾಲದಾಗೆ ಹಂಗಿರಲ್ಲ. ಒಟ್ಟು ಮದುವೆ ಅಂತಂದಾಗ ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಇರ್ತೈತಿ. ಎಲ್ಲನೂ ಮುಂಚಿತವಾಗಿ ಹೋಗಿ ಮದುವೆಗಳ್ನ ಮಾಡ್ರಿ ನೀವು. ಹಂಗೇನೆ ಈ ಹಳ್ಳಿ ಜಾಣಾರು ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಪ್ಪು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕಾಮೆಂಟ್ ಕೊಡ್ರಪ್ಪು, ಸುಮ್ಮನೆ ಆಗಬೇಡ್ರಿ.